ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೇಡಂ ಹಾಗೂ ಕಾಲೇಜಿನ IQAC ಘಟಕದ ಅಡಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಿಮಿತ್ತ ಸರ್ ಸಿ ವಿ ರಾಮನ್ ಅವರ ಜನ್ಮದಿನ ಮತ್ತು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಕಾಲೇಜಿಗೆ ಬಂದಿದ್ದಾರೆ. ಅವರು ಯಾರು ಹೊಸಬರಲ್ಲ, ವಿದ್ಯಾರ್ಥಿಗಳು ಗಮನಿಸಬೇಕು. ನಮ್ಮ ಹಾಗೆ ಅವರು ಕೂಡ ಪ್ರಾಧ್ಯಾಪಕರಿದ್ದಾರೆ, ಅವರು ಕೂಡ ಒಂದು ಕಾಲೇಜಿನಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಅವರ ಜ್ಞಾನವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ನಮ್ಮ ಕರೆಗೆ ಒಪ್ಪಟ್ಟು ಆಗಮಿಸಿರುವ ಡಾಕ್ಟರ್ ಸಂಗಣ್ಣ ನಿಷ್ಠಿ ಸರ್ ಅವರು ಸಹ ಪ್ರಾಧ್ಯಾಪಕರು ಸರ್ಕಾರಿ ಮಹಿಳಾ ಕಾಲೇಜ್ ಜೇವರ್ಗಿ ನಮ್ಮ ಗುಲ್ಬರ್ಗದಲ್ಲಿದೆ, ಅಲ್ಲಿ ಸರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ವೇದಿಕೆಗೆ ಗೌರವಿಸುತ್ತಾ, ಹಾಗೆ ಇನ್ನೋರ್ವ ಅತಿಥಿಗಳು ಡಾಕ್ಟರ್ ಮಹಾಂತೇಶ್ ನಂದಪ್ಪನವರು ಪ್ರೊಫೆಸರ್ ಗಣಿತ ವಿಭಾಗದ ಮುಖ್ಯಸ್ಥರು, ಅವರು ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಕರೆಗೆ ಒಪ್ಪಟ್ಟು ಬಂದಿದ್ದಾರೆ. ಅದೇ ರೀತಿ ವೇದಿಕೆ ಮೇಲಿರುವ ಆಸನರಾಗಿರುವ ಡಾಕ್ಟರ್ ಶಾಕಿರ ಕಂದೀಲ್ ಮೇಡಮ್ ಅವರೇ, ಪ್ರೊಫೆಸರ್ ವಾಮನ್ ಕಾಜ್ರೆ ಸರ್ ಅವರೇ, ಚಂದ್ರಶೇಖರ್ ಸರ್ ಅವರೇ, ವಿಜ್ಞಾನ ವಿಭಾಗದ ಎಲ್ಲ ಮುಖ್ಯಸ್ಥರೇ ಹಾಗೂ ಕಾಲೇಜಿನ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು, ಬಹಳ ಮುಖ್ಯವಾಗಿ ಒಂದು ತಾಸಾಯ್ತು ಈ ಕಾರ್ಯಕ್ರಮ ನಾವು ಗಮನಿಸ್ತಾ ಇದ್ದೀವಿ. ನಾವು ಅಂದ್ಕೊಂಡಿವಿ ಕೇವಲ ಇದು ವಿಜ್ಞಾನದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆದರೂ ಕೂಡ ಇವತ್ತು ಸಿ ವಿ ರಾಮನ್ ಅವರ ದಿನಾಚರಣೆ ಇರುವುದರಿಂದ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದೆ. ಆದರೆ ಯಾಕೆಂದರೆ ಬಹುಶಃ ಜ್ಞಾನಕ್ಕೆ ಯಾವುದು ವ್ಯಾಪ್ತಿ ಅನ್ನುವುದು ಇಲ್ಲ, ಜೊತೆಗೆ ಯಾವುದು ಬಾರ್ಡರ್ ಕೂಡ ಇಲ್ಲ. ಸರ್ ಸಿ ವಿ ರಾಮನ್ ಅವರು ಕೇವಲ ಆರ್ಟ್ಸ್ನವ್ರಿಗೆ ಸಂಬಂಧಪಟ್ಟವರು ಅಂತೇನಿಲ್ಲ, ಎಲ್ಲರಿಗೂ ಸಂಬಂಧಪಟ್ಟವರು ಅನ್ನೋ ಉದ್ದೇಶದಿಂದ ಅವರ ವಿಚಾರಗಳು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ಈ ಹಾಲಲ್ಲಿ ಅಸೆಂಬ್ಲಿ ಮಾಡಿದ್ದೀವಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇರುತ್ತೆ. ವಿದ್ಯಾರ್ಥಿಗಳದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇಂಟ್ರೆಸ್ಟೆಡ್, ಈಗ ಆರ್ಟ್ಸ್ನವರು ಕೂಡ ಸೈನ್ಸ್ ತಿಳ್ಕೊಬೇಕಂದವ್ರು ಕೂಡ ಅಭ್ಯಂತರ ಏನಿಲ್ಲ. ನಾನು ಹೇಳಿದ್ದೀನಲ್ಲ, ಇದು ನನಗೆ ನಗಣ್ಯ, ಈ ಜ್ಞಾನ ನನಗೆ ಬೇಕಾಗಿಲ್ಲ ಅನ್ನುವ ಜ್ಞಾನ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಒಂದು ಥರದ ನಮಗೆ ಬೇಕೇ. ಯಾರಿಗೆ ಈ ಜ್ಞಾನದ ಹಂಬಲ ಇರುತ್ತೋ, ಯಾಕಂದರೆ ಮುಂದೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ಎಲ್ಲ ಜ್ಞಾನದ ನಿಮಗೆ ತಿಳುವಳಿಕೆ ಇದ್ದಾಗ ಮಾತ್ರ ನೀವು ಆ ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಳ್ಬೇಕು. ವಿಶೇಷವಾಗಿ 4 ಜನ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಮಾತಾಡಿದರು. ನಮ್ಮ ಕುಸುಮ ಅವರು, ವೈಷ್ಣವಿ ಅವರು, ಸುಮಾಶ್ರೀ ಅವರು ಮತ್ತು ಪ್ರಿಯದರ್ಶಿ ಭಾಳ ಚೆನ್ನಾಗಿ ಅವರು ಇಂಗ್ಲೀಷ್ ಸ್ಪಷ್ಟತೆ, ಕನ್ನಡದ ಸ್ಪಷ್ಟತೆ, ಬಹುಶಃ ಭಾಳ ಹೆಮ್ಮೆ ಕೂಡ ಅನ್ನಿಸ್ತು ನಮಗೆ. ಯಾಕಂದರೆ ವಿದ್ಯಾರ್ಥಿಗಳ ಬಾಯಿಂದ ಈ ರೀತಿಯಾಗಿ ಸ್ಪಷ್ಟವಾದ ಮಾತುಗಳು ಕೇಳಿದಾಗ ಬಹುಶಃ ನಮಗೆ ಒಂಥರದ ಏನಾಗುತ್ತೆ ಅಂದರೆ ಯಾವುದೋ ಒಂದು ವಾದನ ನುಡಿಸಿದಂಗೆ ಆಗ್ಬಿಡುತ್ತೆ ಎಲ್ರಿಗೂ ಕಿವಿಗೆ. ಇನ್ನೂ ಕೇಳಬೇಕಪ್ಪ ಮಕ್ಕಳ ಮಾತುಗಳು ಅಂತ. ಯಾಕಂದರೆ ಮಾತಾಡೋದು ನಮ್ಮ ಮುಂದೆ ಮಾತಾಡೋದು ನಾವು ಕೇಳಿದ್ರೆ ಬಹುಶಃ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಮನ್ಯಾಗ ಮೇಲೆ ಅವ್ವ ಅಪ್ಪನ 2 ಮಾತು ಕೇಳಿರುವ ಅಪ್ಪ ಅಮ್ಮನಿಗೆ ಅವ್ರ ಮಗ ದೊಡ್ಡಾಗಿ ಮಾತಾಡುವಾಗ ಎಷ್ಟು ಖುಷಿ ಆಗ್ತದಲ್ಲ, ಹಂಗೆ ಇವತ್ತು ನಮಗೆ ಖುಷಿ ಆಯಿತು. ಅವ್ರು ಏನು ಮಾತಾಡಿದ್ರು ಅನ್ನೋದಕ್ಕೊಂದು ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡಿದ್ರು, ಭಾಳ ಸ್ಪಷ್ಟವಾಗಿ, ನಿರರ್ಗಳವಾಗಿ, ಜೊತೆಗೆ ಎಲ್ಲರಿಗೂ ತಿಳಿಯೋ ಹಂಗೆ. ಹೌದಲ್ಲ, ಎಲ್ಲರೂ ಹಂಗೆ ಮಾತಾಡ್ತೀರಿ, ಆ ಕಲೆ ನಿಮ್ಮ ಹತ್ರ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಅವರಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಒಂದ್ಸಲ ಅಭಿನಂದಿಸ್ತೀವಿ. ಇವತ್ತು ರಾಷ್ಟ್ರೀಯ ವಿಜ್ಞಾನದ ದಿನಾಚರಣೆ ಜೊತೆಗೆ ಪ್ರತಿಜ್ಞೆ ವಿಧಿಯನ್ನು ಕೂಡ ನಾವು ನೋಡಿದ್ದೀವಿ. ನಾನು ಕೂತು ಆಲೋಚನೆ ಮಾಡ್ತಾ ಇದ್ವಿ, ವಿಜ್ಞಾನಕ್ಕೂ ಕೂಡ ಒಂದು ಪ್ರತಿಜ್ಞೆ ವಿಧಿ ಇದೆಯಲ್ಲ ಅಂತ. ಬಹುಶಃ ಸರ್ಕಾರ ಸಂವಿಧಾನದ 51ನೇ ವಿಧಿಯಲ್ಲಿ ಅದೊಂದು ಮೂಲಭೂತ ಕರ್ತವ್ಯಗಳಲ್ಲಿ ಇವತ್ತಿನ ದಿನವೂ ಕೂಡ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು, ನಮ್ಮ ಬದುಕಿನಲ್ಲಿ ಪರಿಪಾಲಿಸಬೇಕು ಅನ್ನುವ ನೀತಿನಲ್ಲಿ. ಜೊತೆಗೆ ಒಬ್ಬ ವ್ಯಕ್ತಿಗೆ ವೈಜ್ಞಾನಿಕ ಮನೋಭಾವನೆ ಇರಬೇಕು, ವೈಚಾರಿಕತೆಯ ಮನೋಭಾವನೆ ಇರಬೇಕು. ಈ ದೇಶ, ಈ ಸಮಾಜ, ಈ ಒಂದು ದೇಶ ಮುಂದುವರಿಬೇಕಾದ್ರೆ ಇಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಅನ್ನೋದು ಒಂದು ನಾಣ್ಯದ 2 ಮುಖಗಳು. ಇವೆರಡು ಜೊತೆ ಆದಾಗ ಮಾತ್ರ ದೇಶ ಮುಂದುವರಿಯುವುದಕ್ಕೆ ಸಾಧ್ಯ ಇದೆ ಅನ್ನೋದೇ ಆ ಪ್ರತಿಜ್ಞೆ ವಿಧಿಯ ಆಶೆ ಆಗಿತ್ತು ಅನ್ನೋದು ನಾವು ಗಮನಿಸಬೇಕು ವಿದ್ಯಾರ್ಥಿ. ಯಾಕಂದ್ರೆ ವಿದ್ಯಾರ್ಥಿಗಳೆಲ್ಲ ಕುಸುಮ ಅವ್ರನ್ನ ಕೆಲವು ಕೇಳಿ, ವಿಜ್ಞಾನ ಅಂದ್ರೆ ಕೇವಲ ನಮಗೆ ಸಂಬಂಧಪಟ್ಟಿಲ್ಲ, ಎಲ್ಲರಿಗೆ ಭಾಳ ಚೆನ್ನಾಗಿ ಮಾತಾಡಿದಾರೆ. ಬೆಳಗ್ಗೆ ಅಲಾರಾಮ್ ಹಿಡಿತೀವಿ, ಗಡಿಯಾರ, ಪ್ರತಿಯೊಂದು ಕೂಡ ಎಲ್ಲದಕ್ಕೂ ಇದೆ. ಹೀಗಾಗಿ ಇವರಿಗೆ ವಿಜ್ಞಾನ ಸಂಬಂಧಿಸಿಲ್ಲ ಅಂತ ಏನೂ ಇಲ್ಲ. ಇವತ್ತು ನಾನು ಕಾರಲ್ಲಿ ಬರುವಾಗ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ, ಸೈನ್ಸಿಗೆ ಲ್ಯಾಬ್ ಇದ್ದಾಗ ನಮ್ಮ ಬಾಡಿಗೂ, ನಮ್ಮ ದೇಹಕ್ಕೂ ಒಂದು ಲ್ಯಾಬ್ ಇದೆ ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರ್.
ನಮ್ಮ ಬಳಿಗೂ ಒಂದು ಲ್ಯಾಬ್ ಇದೆ. ಸೈನ್ಸ್ ಹೆಂಗೆ ಲ್ಯಾಬ್ ಇದೆಯಲ್ಲ, ನಮ್ಮ ಬಳಿಗೂ ಲ್ಯಾಬ್ ಇದೆ. ಸೈನ್ಸ್ ಲ್ಯಾಬ್ ಏನ್ ಮಾಡುತ್ತೆ, ಪರೀಕ್ಷೆ ಮಾಡ್ಕೊಂಡೆ ಅದನ್ನು ಒಪ್ಕೊಳ್ಳುತ್ತೆ, ಅಲ್ಲಿ ತನಕ ಒಪ್ಕೊಳ್ಳಲ್ಲ. ಸರ್ ಅವರು ಕೆಮಿಸ್ಟ್ರಿಯಲ್ಲ ಬೇರೆ ಬೇರೆ ನೋಡ್ತಾ ಇರ್ತೀವಿ, ನಾವು ಮಾತಾಡದೆ ಕೇಳ್ತಾ ಇರ್ತೀವಿ. ಪರೀಕ್ಷೆ ಮಾಡದೆ ಅವರು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ವಿತೌಟ್ ಪರೀಕ್ಷೆ ಮಾಡುತ್ತೆ, ವಿತೌಟ್ ಲ್ಯಾಬ್ ಅವರು ಒಪ್ಕೊಳ್ಳಲ್ಲ. ಹಾಗೆ ನಮ್ಮ ಬಾಡಿನೂ ಕೂಡ ಲ್ಯಾಬ್ ಇದೆ, ಅದು ನಮ್ಮ ನಾಲಿಗೆ. ಇಡೀ ನಮ್ಮ ದೇಹದ ಲ್ಯಾಬ್ ಯಾವ್ದಂದ್ರೆ ನಾಲಿಗೆ. ಪರೀಕ್ಷೆ ಮಾಡಿದ್ರೆ ಒಳಗೆ ತೊಳಲ್ಬಿಡತ್ತೆ. ಒಳಗೆ ಹಾಕ್ರಿ, ಕೈ ಎದ್ರೆ ಥೂ ಅಂತ ಬಿಡ್ತೀವಿ. ನಿಮ್ಗೆ ಚಲೋ ಅನಿಸ್ತಂದ್ರೆ ನಾನು ತೊಳ್ತೀನಿ. ಕೆಲವೊಂದು ನನಗೆ ಚಲೋ ಅನಿಸುತ್ತೆ, ಅವ್ರಿಗೆ ಚಲೋ ಅನಿಸಲ್ಲ, ಅವ್ರು ತಗೊಳ್ತಾರೆ. ನೋಡಿ, ನಮ್ಮ ದೇಹವು ಕೂಡ ಪರೀಕ್ಷೆ ಮಾಡದೆ ಏನನ್ನು ಒಳಗೆ ತೊಳಲ್ಲ. ಹಾಗೆ ನಮ್ಮ ತಲೆಯು ಕೂಡ ಹಾಗೆ ಇರಬೇಕು ಅಂತ ಈ ದಿನ ಹೇಳುತ್ತೇನೆ. ವಿಚಾರಗಳನ್ನು ಕೂಡ ಹಾಗೆ ಸೋಸಿ ನಿಮ್ಮ ಒಳಗಡೆ ತಗೊಳ್ರಿ. ಕೊತ್ತಂಬರಿ ಸೊಪ್ಪೆ 100 ಸಲ ನೋಡಿ ಅವ್ರು ಕೆಟ್ಟದೇನೋ ನೀರನ್ನ ಆಲೋಚನೆ ಮಾಡೋರು, ವಿಚಾರಗಳನ್ನ ಆಲೋಚನೆ ಮಾಡದೆ ನಿಮ್ಮ ತಲೆಯಲ್ಲಿ ತಗೊಂಡು ಈ ದೇಶವೇ ಸರ್ವನಾಶದತ್ತ ತೆಗೆದುಕೊಂಡು ಹೋಗ್ತಾ ಇದ್ರಿ. ನೀವು ವೈಜ್ಞಾನಿಕ ಮನೋಭಾವನೆ ಬಂದ್ರಿ ಅಂತ ಇದನ್ನ ನಿಮಗೆ ಹೇಳುತ್ತೇವೆ. ಜಾತಿ ವಿಜ್ಞಾನದಲ್ಲಿ ನಾವು ಮಂಗಳ ಲೋಕಕ್ಕೂ ಹೋಗಿದ್ದೀವಿ, ಚಂದ್ರ ಲೋಕಕ್ಕೂ ಹೋಗಿದ್ದೀವಿ, ಪಕ್ಕದ ಮನೆ ಅಂಗಳಕ್ಕೆ ಹೋಗ್ತಾ ಇಲ್ಲ. ಈ ದಿನ ಏನಂದ್ರೆ ವೈಜ್ಞಾನಿಕವಾಗಿ ಮುಂದುವರೆದಿದ್ದೀವಿ, ನಾವು ವೈಚಾರಿಕತೆಯನ್ನು ಹೆಚ್ಚಿದ್ದೀವಿ. ಮಂಗಳ ಲೋಕಕ್ಕೆ ಹೋಗಿರುವ ನಾವುಗಳು ಪಕ್ಕದ ಮನೆ ಅಂಗಳಕ್ಕೆ ಹೋಗುವಾಗ ಜಾತಿಗಳು, ಧರ್ಮಗಳು, ಭಾಷೆಗಳು, ಅಂತಸ್ತು, ಮೇಲು ಕೀಳು, ಬಡವ ಬಲ್ಲಿದ, ಸ್ಪರ್ಶ ಅಸ್ಪೃಶ್ಯ ಇವೆಲ್ಲವೂ ಬಂದ್ಬಿಡ್ತಾರೆ. ಈ ಪ್ರತಿಜ್ಞೆ ವಿಧಿ ಆಶೆ ಏನಂದ್ರೆ ವಿಜ್ಞಾನದ ಹಾಗೆ ನೀವು ಹೇಗೆ ಮುಂದುವರೆದಿದ್ದೀರೋ ಮನುಷ್ಯರ ಹತ್ರ ಹಾಗೆ ಹೋಗ್ರಿ ಅಂತ ಹೇಳ್ತಾರೆ ಅಷ್ಟೇ. ಇದೇ ವೈಜ್ಞಾನಿಕ ಮನೋಭಾವನೆ. ಜೊತೆಗೆ ಮೌಢ್ಯತೆಯನ್ನು ತಿರಸ್ಕರಿಸಬೇಕು ಅಂತ ಹೇಳುತ್ತೆ ಪ್ರತಿಜ್ಞೆ ವಿಧಿಯಲ್ಲಿ. ವಿದ್ಯಾರ್ಥಿಗಳೇ, ಒಂದು ನಿಮಗೆ ದೃಷ್ಟಾಂತ ಕೊಡ್ತೀನಿ, ವಿಜ್ಞಾನ ಮತ್ತು ಮೌಢ್ಯತೆ ಹೇಗಿರುತ್ತೆ ಅಂತ. ಒಂದು ಮದುವೆ ನಡೆದಿರುತ್ತೆ ಅಥವಾ ಯಾವುದೋ ಒಂದು ಜಯಂತಿ ನಡೆದಿರುತ್ತೆ, ಮುಂದುಗಡೆ ಡಿಜೆ ಹಚ್ಚಿದ್ದಾರೆ, ಎದುರುಗಡೆ ಒಬ್ಬ ಪಟಾಕಿ ಸಿಡಿಸ್ತಾ ಇದ್ದಾನೆ, ಅಟಾಮ್ ಬಾಂಬ್. ಗೊತ್ತಲ್ಲ ಅಟಾಮ್ ಬಾಂಬ್? ಒಂದು ಉದ್ಗಡಿ ಹಚ್ಚಿದ್ದಾನೆ, ಅದಕ್ಕೊಂದು ಅಟಾಮ್ ಬಾಂಬ್ ಇಟ್ಟಿದ್ದಾನೆ. ಅವ ಅಟಾಮ್ ಬಾಂಬ್ ಹಚ್ತಾ ಇದ್ದಾನೆ. ಒಬ್ಬ ವಿದ್ಯಾರ್ಥಿ ಸಾಹಸ ಮಾಡ್ತಾ ಇದ್ದಾನೆ. ಅಟಾಮ್ ಬಾಂಬ್ ಹಚ್ಚಿದ್ರೆ ಅಟಾಮ್ ಬಾಂಬ್ ಮ್ಯಾಗ ಕಾಲಿ ಟಚ್ ಕಡೆ ಹೋಗ್ತಾ ಇದ್ದಾನೆ. ವಿಜ್ಞಾನ ಏನ್ ಹೇಳುತ್ತೆ, ಇದು ಅಟಾಮ್ ಬಾಂಬ್ ಇದೆ, ಇದು ಬೆಂಕಿ ಹಚ್ಚಿದ್ರೆ ಟಪ್ ಅಂತ ಆವಾಜ್ ಆಗುತ್ತೆ, ಆ ಬೆಂಕಿ ಕಡೆ ಯಾರ ಮೇಲೆ ಬಿದ್ರೆ ಆತ ಸುಟ್ಟು ಹೋಗ್ತಾನೆ ಅಂತ ಏನ್ ಹೇಳುತ್ತೆ ವಿಜ್ಞಾನ ಹೇಳುತ್ತೆ. ಆದ್ರೂ ಆತ ದುಸ್ಸಾಹಸ ಮಾಡ್ತಾನೆ. ಏನ್ ಮಾಡ್ತಾನೆ, ಆ ಪಟಾಕಿ ಮೇಲೆ ಕಾಲಿಟ್ಟು ಆಚೆ ಕಡೆ ಹೋಗ್ತಾನೆ, ಗೊತ್ತಿದೆ ಅವನಿಗೆ. ಅದೇ ರಸ್ತೆಯಲ್ಲಿ ನೆಕ್ಸ್ಟ್ ಡೇ ಒಂದು ನಿಂಬಿಕಾಯಿಗೆ ಕುಂಕುಮ ಹಚ್ಚಿಟ್ರು ಅಂದ್ರ ಅದೇ ದಾರಿ. ಒಂದು ನಿಂಬೆಹಣ್ಣಿಗೆ ಕುಂಕುಮ ಹಚ್ಚಿಟ್ರೆ ಯಾರು ಬೇಕಾಗಿಲ್ಲ, ಸೈಡ್ ಇಂದ ಹೋಗ್ತಾರೆ. ವಿಜ್ಞಾನ ಮತ್ತು ಮೌಢ್ಯತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ವಿಜ್ಞಾನ ಇದು ಸುಡುತ್ತೆ, ಇದು ಸೌಂಡ್ ಮಾಡುತ್ತೆ, ಇದು ದೇಹಕ್ಕೆ ಅಪಾಯಕಾರಿ ಅಂತ ಹೇಳಿದ್ರು ದುಸ್ಸಾಹಸ ಮಾಡ್ತಾ ಇರ್ತೀವಿ. ನಿಂಬಿಕಾಯಿ ಏನೋ ಮಾಡಲ್ಲ ಅಂದ್ರೂ ಸೈಡಿಂದ ಹೋಗ್ತೀವಿ. ಈ ಸೈಡಿಂದ ಹೋಗ್ಬಾರ್ದು ಅಂತ ಹೇಳಿದ್ರೆ ಈ ದಿನ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಸೈನ್ಸ್ ಅಲ್ಲಿ ಹೋಗಿ ನಿಂಬಿಕಾಯಿ ಕೇಳ್ಕೊಳ್ಳಿ, ನಿಂಬಿಕಾಯಿ ಎಷ್ಟು ಮಹತ್ವದ ಅಂತ ಸೈನ್ಸ್ ದವ್ರಿಗೆ ಕೇಳಿ ಹೇಳ್ತಾರ. ಅದು ದೇಹಕ್ಕೆ ಆರೋಗ್ಯ ಅಂತ ಹೇಳ್ತಾರೆ. ಪಟಾಕಿ ದೇಹಕ್ಕೆ ಆರೋಗ್ಯ ಇಲ್ಲ, ಪರಿಸರ ಮಾಲಿನ್ಯ ಮಾಡುತ್ತೆ ಅಂತ ಹೇಳ್ತಾರೆ. ದೀಪಾವಳಿ ಬಂತಂದ್ರೆ ಹಸಿರು ಪಟಾಕಿ ಹಾರಿಸ್ರಿ ಅಂತ ಹೇಳ್ತಾರೆ. ಗಣೇಶ ಬಂದ್ರೆ ಮಣ್ಣಿನ ಗಣಪತಿ ಮಾಡ್ರಿ ಅಂತ ಹೇಳ್ತಾರೆ. ಹೋಳಿ ಬಂದ್ರೆ ಪರಿಸರ ಸ್ನೇಹಿ ಆಗಿರ್ತಕ್ಕಂಥ ಬಣ್ಣ ಆಡ್ರಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹೇಳಿ? ಅಂದ್ರೆ ನಾವು ಯಾವ ಕಡೆ ನಡೆದಿದೀವಿ ಅನ್ನೋದಕ್ಕೆ ಉದಾಹರಣೆಯನ್ನು ಹೇಳ್ತಾರೆ. ಇಂಥ ದಿನನಿತ್ಯ ನಾವು ನೋಡ್ತಾ ಇದೀವಿ ವಿದ್ಯಾರ್ಥಿಗಳು. ಆ ಕಾರಣಕ್ಕಾಗಿ ಈ ದಿನ ನಾವು ಹೆಂಗಂದ್ರೆ ವೈಜ್ಞಾನಿಕವಾಗಿ ಬೆಳೆಯುವುದರ ಜೊತೆಗೆ ವೈಚಾರಿಕತೆ ಕಡೆಗೆ ಹೋದಾಗ ಮಾತ್ರ ಈ ದಿನಕ್ಕೆ ಒಂದು ಮಹತ್ವ ಬರುತ್ತೆ, ದೇಶವು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಅಂತ ಹೇಳ್ತಾ, ವಿಶೇಷವಾಗಿ ಬಹಳ ಶಾಂತ ರೀತಿಯಿಂದ ಇಲ್ಲಿವರೆಗೂ ಕೂಡ ಎಲ್ಲರ ಮಾತುಗಳನ್ನು ಕೇಳಿದ್ದೀರಿ. ಬಹುಶಃ ಎಲ್ಲರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ದಾವೆ. ಮುಂದಿನ ಹೆಜ್ಜೆ ವೈಜ್ಞಾನಿಕದ ಮನೋಭಾವನೆ ಹೆಜ್ಜೆ ಆಗುತ್ತೆ. ವೈಚಾರಿಕತೆ ಕಡೆಗೆ ಸಾಗುವುದರ ಮೂಲಕ ಭವ್ಯವಾದ ಭಾರತ ದೇಶವನ್ನು ಸುಂದರವಾಗಿ ಕಟ್ಟುವುದಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನಿಸಿದೆ ಅಂತ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.